ತಿಳಿಸುತ್ತಾ ಪರಮ ಪೂಜ್ಯ ಕಾವನ್ನರು ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದಗಳೊಂದಿಗೆ ಈ ದಿನ ಈ ವರ್ಷದಲ್ಲಿ ಕಸಬಾ ವಲಯ ತುರುವೇಕೆರೆ ತಾಲೂಕಿನ ಕಸಬಾ ವಲಯದಲ್ಲಿ 2025-26ರ ಕ್ರಿಯಾಯೋಜನೆ ಪ್ರಕಾರ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಒಂದು ಪೂರ್ವ ತಯಾರಿ ಒಂದು ತಿಂಗಳಿಂದ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮ 22/8/2025 ಶುಕ್ರವಾರ ಚೌಧರಿ ಕನ್ವೆನ್ಷನ್ ಹಾಲಲ್ಲಿ ಒಂದು ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಒಂದು ಪೂರ್ವ ತಯಾರಿ ಎಂದು ನಡೀತಾ ಇದ್ದು ಈ ಕಾರ್ಯಕ್ರಮದ ಒಂದು ರಚನೆಗೆ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ತಾಲೂಕಿನ ಯೋಜನಾಧಿಕಾರಿಯಾದಂತಹ ಶಾಲಿನಿ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಪೂಜಾ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಸ್ವಪ್ನ ಮೇಡಮ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಕಮಿಟಿಯ ಎಲ್ಲ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಂಚಾಲಕರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರಚಾರ ನೀಡುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಡಿ ವೀರದೇವರವರ ಆಶೀರ್ವಾದವನ್ನು ಬೇಡುತ್ತಾ ಈ ದಿವಸ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ತುರುವೇಕೆರೆ ಹಾಗೂ ಎಲ್ಲ ನಮ್ಮ ಹಿಂದೂ ಧರ್ಮದ ಎಲ್ಲರ ಕಾರ್ಯಕ್ರಮದ ಮಹಾಪೋಷಕರ ಸಹಕಾರದಿಂದ ನಾಳ್ದು 22ನೇ ತಾರೀಕು ಶುಕ್ರವಾರ ದಿವಸ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ದೀವಿ. ದಿನವನ್ನು ಫಿಕ್ಸ್ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿಯಾಗಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಚೆನ್ನಾಗಿ ಅರ್ಥಪೂರ್ಣವಾಗಿ ನಡೆಸಬೇಕು ಎನ್ನುವ ದೃಷ್ಟಿಯಿಂದ 24 ಜನ ಸದಸ್ಯರಿರುವಂತಹ ಒಂದು ಸಮಿತಿಯನ್ನು ಕೂಡ ನಾವು ರಚನೆ ಮಾಡಿದ್ದೀವಿ. ಈ ಸಮಿತಿಯಲ್ಲಿ 24 ಜನ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕರು, ಕೋಶಾಧಿಕಾರಿಯವರು, ಕಾರ್ಯದರ್ಶಿಯವರು, ಇತರ ಸದಸ್ಯರು ಅಂತೇಳಿ 24 ಜನರ ಸಮಿತಿಯನ್ನು ಮಾಡಿಕೊಂಡು ಒಂದು ತಿಂಗಳಿನಿಂದ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಪೂರ್ಣವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಾಗೂ ಸಮಿತಿಯ ವತಿಯಿಂದ ಈ ಗ್ರಾಮದ ಸುಭಿಕ್ಷೆಗಾಗಿ, ಈ ತಾಲೂಕಿನ ಸುಭಿಕ್ಷೆಗಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ವರ್ಷದ 25-26ನೇ ಸಾಲಿನಲ್ಲಿ 8 ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಧರ್ಮಸ್ಥಳದ ವತಿಯಿಂದ ಅದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಶನಿ ಪೂಜಾ ಕಾರ್ಯಕ್ರಮ ಆಗಿರ್ಬೋದು, ಬಿಲ್ವಾರ್ಚನ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಆಗಿರ್ಬೋದು. ಜನಗಳಿಗೆ ಯಾವ ಕಾರ್ಯಕ್ರಮ ಅಲ್ಲಿಗೆ ಬೇಕಾ ಆ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವುದು ಪೂಜ್ಯರ ಆಶಯ. ಅಲ್ಲಿ ಎಲ್ಲರನ್ನು ಸೇರಿಕೊಂಡು ಸಮೂಹವನ್ನು ಸೇರಿಸಿಕೊಂಡು ಸಮೂಹದ ಸಂಘಟನೆಯೂ ಆಗುತ್ತೆ, ಅದರ ಜೊತೆ ಗ್ರಾಮದ ಸುಭಿಕ್ಷೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈಗ ನಾವು ಮಾಡ್ತಿರುವಂತಹ ಕಾರ್ಯಕ್ರಮ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ತುರುವೇಕೆರೆ ತಾಲೂಕಿಗೆ ಬಂದು 14 ವರ್ಷ ಆಯಿತು. ಈ 14 ವರ್ಷದ ಅವಧಿಯಲ್ಲಿ ನಮ್ಮಲ್ಲಿ ಒಟ್ಟು ಈಗ ತುರುವೇಕೆರೆಯಲ್ಲಿ ಈ ವರ್ಷ ಆಗ್ತಿರುವಂತಹ ನಾಳೆ 22ನೇ ತಾರೀಕು ಆಗ್ತಿರುವಂತಹ ಕಾರ್ಯಕ್ರಮ 29ನೇ ಧಾರ್ಮಿಕ ಕಾರ್ಯಕ್ರಮ. ಇದಕ್ಕಿಂತ ಮುಂಚೆ 28 ಧಾರ್ಮಿಕ ಕಾರ್ಯಕ್ರಮ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಹಾಗೂ ವಿವಿಧ ಊರುಗಳಲ್ಲಿ ಕಾರ್ಯಕ್ರಮ ನಡೆದಿದೆ. ಇದು 29ನೇ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಕ್ಷೇತ್ರದಿಂದಲೂ ಒಂದಿಷ್ಟು ಅನುದಾನ ಅಂತ ಇರುತ್ತೆ. ಉಳಿದದು ಧಾರ್ಮಿಕ ಮಹಾಪೋಷಕರು ಹಾಗೂ ಸಮಿತಿಯವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಈಗ ಇವತ್ತು ನಾವು ನಾಳ್ದು ಶುಕ್ರವಾರ ಮಾಡ್ತಿರುವಂತಹ ಕಾರ್ಯಕ್ರಮ 7 ಹೋಬಳಿಯನ್ನು ಹೊಂದಿಕೊಂಡಿರುವಂತಹ ಕಾರ್ಯಕ್ರಮ. ಅದು ನಮ್ಮ ತುರುವೇಕೆರೆ ಕಸಬಾ ಆಗಿರ್ಬೋದು, ಹೊರಪೇಟೆ ಆಗಿರ್ಬೋದು, ವಿವೇಕಾನಂದ ಆಗಿರ್ಬೋದು, ವಿದ್ಯಾನಗರ ಆಗಿರ್ಬೋದು, ಮುನಿಯೂರು ಆಗಿರ್ಬೋದು, ರಾಘವೇಂದ್ರ ನಗರ ಆಗಿರ್ಬೋದು, ಸೂಳೆಕೆರೆ ಆಗಿರ್ಬೋದು, ಈ ಎಲ್ಲ ಏರಿಯಾಗಳನ್ನು ಹೊಂದಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ 500 ಜನ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮಕ್ಕೆ ಕೂರ್ಲಿಕ್ಕೆ ದಂಪತಿಗಳು ಈಗಾಗಲೇ ಸಿದ್ಧ ಆಗಿದ್ದಾರೆ, ರೆಡಿ ಆಗಿದ್ದಾರೆ. ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವಂಥದ್ದನ್ನು ಅವರು ಯೋಚನೆಯನ್ನು ಮಾಡಿದ್ದಾರೆ, ನಮಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಮನೆಯಲ್ಲಿ ಕಾರ್ಯಕ್ರಮ ಮಾಡಬಹುದು, ಆದ್ರೆ ಸಾಮೂಹಿಕವಾಗಿ ಕಾರ್ಯಕ್ರಮ ಮಾಡುವಾಗ ಅದಕ್ಕೊಂಚೂರು ತೂಕ ಜಾಸ್ತಿ ಅಂತ ಹೇಳ್ತಾರೆ ತಿಳಿದವರು. ಆದ ಕಾರಣ ಈ ಸಾಮೂಹಿಕ ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಪೂಜೆಗೆ ಕೂತ್ಕೊಳ್ತೀವಿ, ಭಾಗವಹಿಸ್ತೀವಿ ಅಂತೇಳಿ ಭಕ್ತರ ಅಭಿಪ್ರಾಯದ ಕಾರಣ 500 ಜೋಡಿ ಈ ಪೂಜೆಗೆ ಕಾರ್ಯಕ್ರಮಕ್ಕೆ ಕುಳಿತುಕೊಳ್ಳುವಂತ ಯೋಚನೆಯನ್ನು ಮಾಡಲಾಗಿದೆ. ಅದರ ಜೊತೆ ಈ ಕಾರ್ಯಕ್ರಮಕ್ಕೆ ಒಂದು 2,000 ಜನ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ
ಚೌಧರಿ ಕನ್ವೆನ್ಷನ್ ಹಾಲಲ್ಲಿ ಶುಕ್ರವಾರ ದಿವಸ ನಡೆಯಲಿಕ್ಕೆ ಇದೆ. ಬೆಳಿಗ್ಗೆ 7 ಗಂಟೆಗೆ ಸಭೆ ಪೂಜೆ ಪ್ರಾರಂಭ ಆಗಿ 11 ಗಂಟೆಯಾಗುವಾಗ ಮಹಾಮಂಗಳಾರತಿಯಾಗಿ 11 ಗಂಟೆಯ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ಬಂದವರಿಗೆ ಪೂಜೆಯ ಜೊತೆ ಧಾರ್ಮಿಕ ಪ್ರವಚನದ ಜೊತೆ ಅದರೊಟ್ಟಿಗೆ ಧಾರ್ಮಿಕ ಉಪನ್ಯಾಸವನ್ನು ಕೊಡಿಸಿ ಜನರನ್ನು ಭಕ್ತರನ್ನು ಪುನೀತರನ್ನಾಗಿ ಮಾಡಬೇಕು ಅಂತೇಳಿ ನಾವು ಈ ವಿಷಯದ ಬಗ್ಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆದಿಚುಂಚನಗಿರಿಯ ಮಹಾಸಂಸ್ಥಾನದ ಸ್ವಾಮೀಜಿಗಳಾಗಿರುವಂತಹ ಶ್ರೀಯುತ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅದರೊಟ್ಟಿಗೆ ಕಾಡು ಸಿದ್ದೇಶ್ವರ ವಿರಕ್ತ ಮಠದ ನೊಣವಿನಕೆರೆ ಪುತ್ತೂರು ತಾಲೂಕು ಇಲ್ಲಿಯ ಸ್ವಾಮೀಜಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ತುರುವೇಕೆರೆಯ ಜನಪ್ರಿಯ ಶಾಸಕರಾಗಿರುವಂತಹ MT ಕೃಷ್ಣಪ್ಪ ಸರ್ ಅವರು ವಹಿಸಿಕೊಳ್ಳಲಿಕ್ಕೆ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿಕಟಪೂರ್ವ ಶಾಸಕರು ತುರುವೇಕೆರೆಯರಾಗಿರುವಂತಹ ಶ್ರೀಯುತ ಮಸಾಲೆ ಜಯರಾಮ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ. ಅದರೊಟ್ಟಿಗೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಶ್ರೀಯುತ LN ಪ್ರಸಾದ್ ರವರು ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕೆ ಇದ್ದಾರೆ. ಅದೇ ರೀತಿ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಪೂಜಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸ್ವಪ್ನ ನಟೇಶ್ ಅವರು ಬಂದಂತಹ ಎಲ್ಲ ಗಣ್ಯರಿಗೆ ಸನ್ಮಾನವನ್ನು ಮಾಡಲಿಕ್ಕೆ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲೆಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಸತೀಶ್ ಸುವರ್ಣ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಆಗ್ಲಿಕ್ಕೆ ಇದ್ದಾರೆ. ಅದರೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ತುರುವೇಕೆರೆಯ ನಿಕಟಪೂರ್ವ ಶಾಸಕರು ಆಗಿರುವಂತಹ ಶ್ರೀಯುತ MD ಲಕ್ಷ್ಮೀನಾರಾಯಣ ಸರ್ ಅವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಹಾ ಮಾರ್ಗದರ್ಶಕರಾಗಿ ಇದ್ದಾರೆ. ಅದರೊಟ್ಟಿಗೆ ಕಾರ್ಯಕ್ರಮ ಮಹಾಪೋಷಕರ ವತಿಯಿಂದ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ನಾವು ಹೇಳ್ತಾ ಇರೋದು ಈ ಕಾರ್ಯಕ್ರಮ ಎಲ್ಲರಿಗೆ ಎಲ್ಲ ಮನೆಗಳಿಗೆ ತಲುಪಬೇಕು. ನಮ್ಮ ತಾಲೂಕಿನ ಎಲ್ಲ ಮನೆಗಳಿಗೆ ತಲುಪಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸತ್ಯನಾರಾಯಣ ಸ್ವಾಮಿಯ ಭಕ್ತಿಗೆ ಪಾತ್ರರಾಗಬೇಕು, ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಅಂತೇಳಿ ನಾವು ಸಮಿತಿಯ ವತಿಯಿಂದ ಎಲ್ಲರನ್ನೂ ಕೇಳಿಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಶುಕ್ರವಾರ ದಿವಸ ಚೌಧರಿ ಕನ್ವೆನ್ಷನ್ ಹಾಲಿಗೆ ಬರಬೇಕು ಅಂತೇಳಿ ನಾವು ಸಮಿತಿ ವತಿಯಿಂದ ಎಲ್ಲರನ್ನೂ ಆಮಂತ್ರಿಸ್ತಾ ಇದ್ದೀವಿ. ಬನ್ನಿ ನೀವೆಲ್ಲ.